ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮಹಿಸಾಸುರನ್ನ ನೋಡಿದ ತಕ್ಷಣ ನಮಗೆ ನೆನಪಾಗೋದು ಏನು ಹೇಳ್ರಿ, ಮೈಸೂರು ಬೆಟ್ಟ. ಮೈಸೂರು ಚಾಮುಂಡೇಶ್ವರಿ ಬೆಟ್ಟದ ಬಗ್ಗೆ ಇವತ್ತು ಸ್ವಲ್ಪ ವಿಶೇಷತೆ ತಿಳ್ಕೊಳ್ಳೋಣ ಬನ್ನಿ. ಈ ಪ್ರದೇಶ ಚಾಮುಂಡೇಶ್ವರಿ ದೇವಸ್ಥಾನ 18 ಶಕ್ತಿಪೀಠಗಳಲ್ಲಿ ನಮ್ಮ ಚಾಮುಂಡೇಶ್ವರಿ ಬೆಟ್ಟನೂ ಒಂದಾಗಿದೆ. ಒಡೆಯರ್ ಮಹಾರಾಜರು ಟಿಪ್ಪು ಸುಲ್ತಾನನ್ನು ಸೋಲಿಸಿದ ನಂತರ ಪ್ರತಿದಿನ ಸಂಜೆ ದೇವಿಗೆ ಗೌರವ ಸಲ್ಲಿಸುವ ಪದ್ಧತಿ ಆರಂಭ ಮಾಡಿದರಂತೆ. ಚಾಮುಂಡೇಶ್ವರಿ ಮಹಿಷಾಸುರನ್ನು ಕೊಂದು ದೇವಿಯು ದುರ್ಗೆಯ ಉಗ್ರ ರೂಪ. ಪುರಾಣಗಳ ಪ್ರಕಾರ ಚಾಮುಂಡಿ ಬೆಟ್ಟವನ್ನು ಕ್ರೌಂಚಾಪುರಿ ಎಂದು ಕರೆಯಲಾಗುತ್ತಿದ್ದುರಂತೆ. ಆಗ ಮೈಸೂರು ಅರಸರು ದೇವಿಗೆ ಗನ್ ಸೆಲ್ಯೂಟ್ ನೀಡುವ ಪದ್ಧತಿಯನ್ನು ಬೆಟ್ಟದಲ್ಲಿ ಅನುಸರಿಸುತ್ತಿದ್ದಾರೆ. ಚಾಮುಂಡೇಶ್ವರಿ ವಿಶೇಷ ಪೂಜೆ ದಿನಾಗಲೂ ಏನು ಮಾಡ್ತಾರಂದರೆ ಕುಂಕುಮ ಸಹಸ್ರನಾಮ, ಪಂಚಾಮೃತ ಅಭಿಷೇಕ, ಏಕವಾರ ಅಭಿಷೇಕ, ಪ್ರಕಾರೋತ್ಸವ ಮತ್ತು ವಿಶೇಷ ವಾಹನ ಪೂಜೆಗಳನ್ನು ಲಭ್ಯವಾಗುತ್ತೆ. ಯಾವ ವಿಶೇಷವಾಗಿ ಹಬ್ಬಗಳು ಅಂದರೆ ನವರಾತ್ರಿ, ಆಷಾಢ ಶುಕ್ರವಾರ ಮತ್ತು ಚಾಮುಂಡಿ ಜಯಂತಿ ದಿವಸ ತುಂಬಾ ಆಡಂಬರಾಗಿ ಪೂಜೆಯನ್ನು ಸಲ್ಲಿಸುತ್ತಾರಂತೆ ಅಮ್ಮನವರಿಗೆ. ನಾವು ದರ್ಶನ ಮಾಡೋಕ್ಕೆ ಹೋದಾಗ ಬೆಳಗ್ಗೆ ಅರೌಂಡ್ 10 ಗಂಟೆ ಆಗಿತ್ತು. ಹಾಗೆ ಅಮ್ಮನವರು ನಮಗೆ ಆಚೆನೇ ದರ್ಶನ ಕೊಟ್ಟರು. ಅಲ್ಲಿಂದ ಕ್ಯೂ ಏನಷ್ಟು ಇರಲಿಲ್ಲ, ರಶ್ಶೂ ಇರಲಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಒಂದು 10 to 15 ಮಿನಿಟ್ಸ್ ಒಳಗಡೆ ನಮ್ಮ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನಾನು ಫಸ್ಟ್ ಟೈಮ್ ಮೈಸೂರಿಗೆ ಹೋಗಿದ್ದು, ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಎಲ್ಲರೂ ಗ್ರೂಪ್ ಫೋಟೋನು ತಗೊಂಡು ಮನೆ ಕಡೆ ಹೊರಟ್ವಿ. ಅಲ್ಲ ನೆಕ್ಸ್ಟ್ ಏನು, ಎಲ್ಲಿಗೆ ಹೋಗೋದು, ನೆಕ್ಸ್ಟ್ ಏನು ದೇವಸ್ಥಾನ ಹೋಗೋದು ಅಂತ ಮಾತಾಡಿಕೊಂಡು ಇರ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಗೇನ್.